ನಿಮ್ಗೆ ಎಲ್ರಿಗೂ ಒಂದು ಆನೆ ತೋರಿಸ್ತೀನಿ ಬನ್ನಿ, ಯಾವ ಥರ ಕಟ್ಟಾಕಿದ್ದಾರೆ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ ಗುರು, ಆನೆ ಏನು ಸಖತ್ತಾಗಿದೆ. ಲೈಫಲ್ಲಿ ಇಟ್ಟರೆ ಈ ಥರ ಆನೆಗಳನ್ನೇ ಇಟ್ಕೋಬೇಕು. ಅದು ಮನೆ ಒಳಗಡೆ ನಿಲ್ಸಿರೋದು ಕಾಂಪೌಂಡ್ ಒಳಗಡೆ ಏನು ಸಖತ್ ಕ್ರೇಜಿಯಾಗಿ ಕಾಣಿಸ್ತೈತೆ ಗುರು. ಅದು ಮಾತ್ರ ಇಲ್ಲೂ ನಿಂತ್ಕೊಂಡೈತೆ ನೋಡಿ ಆನೆ. ಈ ಆನೆಗಳದ್ದು ನೆಕ್ಸ್ಟ್ ಲೆವೆಲ್ ಕ್ರೇಜು. ಇವಾಗೂ ಹುಡುಗರಿಗೆ ಎಲ್ರಿಗೂ ಬೆನ್ಸು ಆಡಿ ಇದಕ್ಕಿಂತ ಈ ಥರ ಆನೆಗಳನ್ನೇ ತುಂಬ ಲೈಕ್ ಮಾಡ್ತಾರೆ. ಅದು ಈ ಆನೆಗಳಿಗಿರೋದು ಗತ್ತು. ನಮ್ಮ ಕರ್ನಾಟಕ ಇಂಡಿಯಾ ಇಷ್ಟೊಂದು ಡೆವಲಪ್ ಆಗಿನೂ ಇಲ್ಲಿ ಜನ ಮಾತ್ರ ಉತ್ತರ ಕರ್ನಾಟಕ ಸೈಡು ಅಪ್ಡೇಟೇ ಆಗಿಲ್ಲ. ಜನ ಅಪ್ಡೇಟ್ ಆಗಿಲ್ಲ ಅಂತ ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ, ಇವಾಗೂ ಇಲ್ಲಿ ಫೋನ್ಪೇ, ಗೂಗಲ್ ಪೇ, ಬ್ಯಾಂಕ್ ಅಕೌಂಟು ಏನು ಯೂಸ್ ಮಾಡಲ್ಲ. ಪ್ರತಿಯೊಂದು ಕಡೆನೂ ಕ್ಯಾಶು. ಬೆಳಿಗ್ಗೆ ಬಸ್ಸಲ್ಲಿ ಕೂತ್ಕೊಬಿಟ್ಟು 100 ರೂಪಾಯಿ ಏನು ಅದ್ದಾಡಿದ್ದೀನಿ ಗೊತ್ತಾ. ನಾನು ಬೆಳಿಗ್ಗೆನೇ ಎದ್ದು ಯಾದಗಿರಿಗೇನೋ ಬಂದಿದ್ದೆ, ಆದರೆ ನನ್ನ ಡೆಸ್ಟಿನೇಷನು ಯಾದಗಿರಿ ಆಗಿರಲಿಲ್ಲ. ಯಾದಗಿರಿಯಿಂದ 48 ಕಿಲೋಮೀಟರ್ಸಲ್ಲಿರೋ ಕಡೇಚೂರು GDDCಗೆ ಬಂದಿದ್ದೆ. ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ತಿರ್ಗಾ ಸಂಜೆ ಹೋಗೋವಾಗ ಹಿಂಗೆ ರೈಲಲ್ಲಿ ಹೋಗೋಣ ಅಂತ ಬಂದೆ. ಅದೇ ಟ್ರೈನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಆದರೆ ಇಲ್ಲಿ ಸೆಡಾಯ್ಪುರಲ್ಲಿ ನನ್ನ ಜೊತೆ ಒಂದು ಇನ್ಸಿಡೆಂಟ್ ನಡೀತಿದ್ದು. ಏನಪ್ಪ ಅದು ಅಂದರೆ, ನಾನು ಒಬ್ಬರಿಗೆ ರೈಲ್ವೆ ಸ್ಟೇಷನ್ಗೆ ಹೆಂಗಕ್ಕ ಹೋಗೋದು ಅಂದರೆ, ನನಗೇನು ಗೊತ್ತು ನೀನು ಎಲ್ಲಾದರೂ ಹೋಗು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಶುರುವಾಗ್ಬಿಟ್ಟವ್ರೆ ಗುರು. ಇದ್ಯಾವ ಗ್ರಹಚಾರಪ್ಪ ಅಂತ ನಾಳೆನಂತೂ ಸಕ್ಕ ಶಾಕ್ ಆಗೋದೆ. ಇಲ್ಲಿ ಟ್ರೈನ್ ಯಾವ ಕಡೆ ಬರುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಇಲ್ಲಿ ಯಾರಿಗಾದ್ರೂ ಕೇಳೋಣ ಅಂದರೆ ಮತ್ತೆ ಯಾರು ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಮೀಟ್ರಿಗೆ ಆಫ್ ಆಗೋಗ್ಬಿಟ್ಟವೆ. ಒಟ್ನಾಗ ನನಗಂತೂ ಇವಾಗ ಒಂದು ಒಳ್ಳೆ ಪಾಠ ಸಿಕ್ತು. ಏನು ಗೊತ್ತಾ, ನಾವು ಎಷ್ಟೇ ಗೊತ್ತಿಲ್ಲ ಅಂತ ಬಂದರೂ ಮ್ಯಾಪ್ನ ಯೂಸ್ ಮಾಡಬೇಕು, ಇಲ್ಲ ಅಂಗಡಿಯವ್ರನ್ನ ಕೇಳ್ಕೋಬೇಕು, ಇಲ್ಲ ದಾರಿಯಲ್ಲಿ ಹೋಗೋರಿಗೆ ಕೇಳ್ಕೊಂಡ್ರೆ ಮೆಟ್ಟಲ್ಲಿ ಹೊಡೆದಂಗೆ ಮಾತುಗಳು ಆಡ್ತಾರವರು. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ.